ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ನಿಮ್ಮ ವಿಶ್ವನಾಥ್ ಹೂಗಾರ್. ರಾಯಚೂರು ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಮಳೆಗಾಲದಲ್ಲೂ ಕೂಡ ಬಿಸಿಲು ನಾಡು ರಾಯಚೂರಲ್ಲಿ ಇವತ್ತು ಬೇಸಿಗೆಯ ವಾತಾವರಣ ನಿರ್ಮಾಣವಾಗಿದೆ. ಹೀಗಾಗಿ ರೈತರು ಬೆಳೆದಂತ ಬೆಳೆ ಸಹಜವಾಗಿ ಒಣಗಿ ಹೋಗ್ತಾ ಇದೆ. ಹೀಗಾಗಿ ರೈತರು ತಮ್ಮ ಬೀಜ ಗೊಬ್ಬರಕ್ಕೆ ಖರ್ಚು ಮಾಡಿದಂತ, ಬಿತ್ತನೆಗೆ ಖರ್ಚು ಮಾಡಿದಂತ ಹಣವೂ ಕೂಡ ಇವತ್ತು ಸಾಲ ಮಾಡಿ ಆಕಾಶದತ್ತ ಮುಖ ಮಾಡಿ ಕೂತಿದ್ದಾರೆ. ಇಡೀ ರಾಯಚೂರು ಜಿಲ್ಲೆಯಾದ್ಯಂತ ಇವತ್ತು ಕೃಷಿ ವಿಜ್ಞಾನಿಗಳು ಮಾಡಿರ್ತಕ್ಕಂಥ ಸರ್ವೆ ಪ್ರಕಾರ 5,62,275 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡತಕ್ಕಂತಹ ಗುರಿಯನ್ನ ಹೊಂದಲಾಗಿತ್ತು. ಆದ್ರೆ ಇವತ್ತು 2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈಗಾಗಲೇ ಬಿತ್ತನೆಯನ್ನ ಮಾಡಿದ್ದಾರೆ ರೈತರು. ಹೀಗೆ ಬಿತ್ತನೆಯನ್ನ ಮಾಡಿ ಉತ್ತಮ ಬೆಳೆಗಾಗಿ ಕಾಯ್ದು ಕೂತಂತಹ ರೈತರಿಗೆ ಮಳೆರಾಯ ಕೈಕೊಟ್ಟ ಹಿನ್ನೆಲೆಯಲ್ಲಿ ಸಹಜವಾಗಿ ಎಲ್ಲ ಬೆಳೆಗಳು ಕೂಡ ಒಣಗಿ ಹೋಗ್ತಾ ಇದ್ದಾವೆ. ಪ್ರಮುಖವಾಗಿ ಇವತ್ತು ತೊಗರಿ ಆಗಿರಬಹುದು, ಹತ್ತಿ ಆಗಿರಬಹುದು, ಜೋಳ ಆಗಿರಬಹುದು, ಸಜ್ಜೆ ಆಗಿರಬಹುದು, ಹೀಗೆ ಅನೇಕ ರೀತಿಯಾದಂತಹ ತಳಿಗಳನ್ನ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಬೆಳೆಯಾಗ್ತಾ ಇತ್ತು. ಈ ರೀತಿಯಾಗಿ ಬಿತ್ತನೆ ಮಾಡಿದಂತಹ ಎಲ್ಲ ಬೆಳೆಗಳು ಕೂಡ ಇವತ್ತು ಒಣಗಿ ಹೋಗ್ತಾ ಇದ್ದಾವೆ. ಹೀಗಾಗಿ ರೈತ ಸಹಜವಾಗಿ ಆಕಾಶದತ್ತ ಮುಖ ಮಾಡಿ ಕೂತಿದ್ದಾನೆ. ರೈತರ ನೆರವಿಗೆ ಧಾವಿಸಬೇಕಾಗಿದ್ದಂತಹ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಬರಪೀಡಿತ ಜಿಲ್ಲೆ ಎನ್ನುವಂತಹ ಘೋಷಣೆಯನ್ನು ಕೂಡ ಮಾಡದೇ ಇರತಕ್ಕಂಥದ್ದು ರೈತರಲ್ಲಿ ಸಹಜವಾಗಿ ನಿರಾಶೆಯನ್ನ ಮೂಡಿಸಿದೆ. ಮತ್ತೊಂದು ಕಡೆ ಇವತ್ತು ನೀರಾವರಿ ಪ್ರದೇಶದಲ್ಲೂ ಕೂಡ ವಾಡಿಕೆಯಂತೆ ನೀರಿಲ್ಲದ ಕಾರಣ ಇವತ್ತು ಕೆರೆ ಕಟ್ಟೆಗಳು, ಹಳ್ಳ ಕೊಳ್ಳಗಳು, ನದಿಗಳು ಕೂಡ ಬತ್ತಿ ಹೋಗ್ತಾ ಇದ್ದಾವೆ. ಯಾಕಂತ ಕೇಳಿದ್ರೆ ಹತ್ತು ಕಡೆ ನಾರಾಯಣಪುರ ಜಲಾಶಯದಲ್ಲೂ ಕೂಡ ಒಂದು ಹನಿ ನೀರಿಲ್ಲ. ಹೀಗಾಗಿ ಈಗ ಒಳಹರಿವು ಕೂಡ ಇಲ್ಲ, ಹೊರಹರಿವಕ್ಕಿಲ್ಲ, ಎಲ್ಲರೂ ಕೂಡ 0% ಇರೋದ್ರಿಂದ ಯಾವುದೇ ರೀತಿಯಾಗಿ ಕಾಲುವೆಗಳಿಗೂ ಕೂಡ ಇವತ್ತು ನೀರು ಹರಿಸಿಲ್ಲ. ಈ ಕಾರಣಕ್ಕಾಗಿ ರೈತರು ನೀರಾವರಿ ಪ್ರದೇಶವನ್ನ ತುಂಗಭದ್ರಾ ಮತ್ತು ಕೃಷ್ಣಾ ನದಿಯನ್ನ ನೆಚ್ಚಿಕೊಂಡಿದ್ದಂತ ರೈತರು ಕೂಡ ಇವತ್ತು ನೀರಾವರಿ ಭಾಗದ ರೈತರು ಕೂಡ ಕಂಗಾಲಾಗಿದ್ದಾರೆ. ಅಲ್ಲೂ ಕೂಡ 18% ಬಿತ್ತನೆ ಮಾಡಲಾಗಿದೆ. ಹಾಗಾಗಿ ಇವತ್ತು ಬಿತ್ತನೆ ಮಾಡಿ ಉತ್ತಮ ಬೆಳೆಗಾಗಿ ಕಾಯ್ದು ಕೂತಂತ ನೀರಾವರಿ ಪ್ರದೇಶದ ರೈತರು ಕೂಡ ಇವತ್ತು ಕಂಗಾಲಾಗಿದ್ದಾರೆ. ಹೀಗಾಗಿ ಸರ್ಕಾರ ಇವರ ನೆರವಿಗೆ ಧಾವಿಸಿ ಈ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡುವುದರ ಜೊತೆಗೆ ರೈತರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕು ಎನ್ನುವಂತಹ ಒತ್ತಾಯ ರೈತರಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ಸಹಜವಾಗಿ ಮಳೆ ಇಲ್ಲದ ಕಾರಣ, ಬೆಳೆ ಇಲ್ಲದ ಕಾರಣ, ಮತ್ತೊಂದು ಕಡೆ ಇವತ್ತು ದಿನಸಿ ಸಾಮಾನುಗಳ ಬೆಲೆ ಕೂಡ ಏರಿಕೆಯಾಗ್ತಕ್ಕಂತಹ ಸಾಧ್ಯತೆ ಇವತ್ತು ಜೋರಾಗಿರೋದ್ರಿಂದ ಎಲ್ಲ ಒಂದು ಕಡೆ ಇವತ್ತು ರೈತರು ಆತಂಕದಲ್ಲಿ ಹೇಗಿದ್ದಾರೆ ಆ ರೀತಿಯಾಗಿ ಜನಸಾಮಾನ್ಯರು ಕೂಡ ಒಂದು ರೀತಿಯಲ್ಲಿ ಆತಂಕದಲ್ಲಿದ್ದಾರೆ. ಯಾಕೆಂತ ಕೇಳಿದ್ರೆ ದಿನಸಿ ಸಾಮಾನುಗಳ ಬೆಲೆ ಕೂಡ ಗಗನಕ್ಕೆ ಏರಿತಪ್ಪ ಅಂತ ಹೇಳಿದ್ರೆ ಹೇಗಪ್ಪ ಜೀವನ ನಡೆಸೋದು ಎನ್ನುವಂತಹ ಆತಂಕ ಕೂಡ ಜನಸಾಮಾನ್ಯರಲ್ಲಿ ಮನೆ ಮಾಡಿದೆ. ಯಾಕಂದ್ರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ರೈತ ಸರಿಯಾಗಿ ದುಡಿದು ಆತ ಬೆಳೆದಂತ ಬೆಳೆ ಬಂದ್ರೆ ಮಾತ್ರ ರೈತನ ಕೈಗೂ ಕೂಡ 4 ಕಾಸು ಸಂಪಾದನೆ ಆಗುತ್ತೆ, ಇತ್ತ ಕಡೆ ದೇಶಕ್ಕೂ ಕೂಡ ಅನ್ನ ಸಿಗುತ್ತೆ. ಆದ್ರೆ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಮುಂಗಾರು ಮಳೆ ಇದುವರೆಗೂ ಕೂಡ ಸುರಿದೇ ಇರೋದ್ರಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಮತ್ತೊಂದು ಕಡೆ ಈ ಜುಲೈ ಏನಿದೆಯಲ್ಲ, ಈ ಜುಲೈ ತಿಂಗಳ ಅಂತ್ಯದವರೆಗೆ ಮಾತ್ರ ಇವತ್ತು ಬೆಳೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಾನಾ ರೀತಿಯಾದಂತಹ ಕಸರತ್ತನ್ನ ರೈತರು ನಡೆಸಿದ್ದಾರೆ. ಒಂದೊಂದು ಕಡೆ ಇವತ್ತು ಕೊಡಗಳಿಂದ, ಬಿಂದಿಗೆಗಳಿಂದ ಹೊತ್ಕೊಂಡ್ಬಂದು ನೀರನ್ನ ಬೆಳೆಗಳಿಗೆ ಹಾಕಿ ಹೇಗೋ ಒಂದ್ ಸ್ವಲ್ಪ ಸಸಿಗಳ ಜೀವ ಉಳಿಸಬಹುದಪ್ಪ ಅನ್ನುವಂತ ರೀತಿಯಲ್ಲಿ ರೈತರು ಹರಸಾಹಸ ಪಡ್ತಾ ಇದ್ರೆ, ಮತ್ತೊಂದು ಕಡೆ ಇವತ್ತು ಜುಲೈ ಅಂತ್ಯದ ಒಳಗೆ ಮಳೆ ಏನಾದರೂ ಇದೇ ರೀತಿಯಾಗಿ ಬಾರದೆ ಹೋದ್ರೆ ರೈತರು ಬರದ ಒಂದು ಛಾಯೆಗೆ ನರಳಿ ಹೋಗಬೇಕಾಗ್ತದೆ ಎನ್ನುವಂಥದ್ದು ಇಲ್ಲಿನ ತಜ್ಞರ ಅಭಿಪ್ರಾಯವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.